ನೇಹಾ ಹತ್ಯೆಯನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಹಾಗಾದರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಯಾವ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ವು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಎಲ್ಲೆಲ್ಲೂ ಕಿಚ್ಚು, ಆಕ್ರೋಶ, ಜ್ವಾಲೆ, ಟೈರ್ಗೆ ಬೆಂಕಿ, ಗಲ್ಲಿ ಗಲ್ಲಿಯಲ್ಲೂ ಪ್ರತಿಭಟನೆ. ಹೌದು, ರಾಜ್ಯದ ಬೀದಿಗಳು ಅಕ್ಷರಶಃ ರಣಕಣವಾಗಿ ಬದಲಾಗಿದ್ವು. ನೇಹಾ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಕೇಸರಿ ಪಡೆ ಬೀದಿಗಿಳಿದಿತ್ತು. ಮುಖಂಡರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನೇಹಾ ಹತ್ಯೆ ಖಂಡಿಸಿ ಕೇಸರಿ ನೀಗಿ. ಹುಬ್ಬಳ್ಳಿಯಲ್ಲಿ ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶ. ಗಲ್ಲಿಗೆ ಎತ್ಸಿಬಿಟ್ಟು ಅವ್ನಿಗೆ ಹಂಗ ಪೊಲೀಸರ ಮಸ್ತ್ ಅವನಿಗೆ ಪ್ರೊಟೆಕ್ಷನ್ ಕೊಟ್ಕೊಂತ ಅಂತವ್ರಿಗೆಲ್ಲ ಇಲ್ಲಿ ಇಳಿಸ್ಬೇಕ್ರಿ, ಅಂದ್ರೆ ಬರೋಬ್ಬರಿ ಮಾಡ್ತಾರೆ. ಮಸ್ತ್ ಸಿದ್ದರಾಮಯ್ಯ ಆರಾಮ ನಮ್ಮನೆ ಅವ್ರ ಪರ್ಸನಲ್ ಟಾಪಿಕ್ ಏನಿದೆಲ್ಲ ಕಲಬುರಗಿಯಲ್ಲಿ ಯತ್ನಾಳ್ ಟೀಮ್ ಪ್ರೊಟೆಸ್ಟ್. ನಮ್ಮ ವೀರಶೈವಲಿಂಗ ಸಮಾಜಕ್ಕೆ ತುಂಬಾ ನೋವನ್ನುಂಟು ಮಾಡಿದೆ. ಫಯಾಜನ ಮನೆಗೆ ಸೆಕ್ಯೂರಿಟಿ ಕೊಡ್ತಾರೆ. ಫಯಾಜನ ಮನೆಗೆ ಸೆಕ್ಯೂರಿಟಿ, ಇವ್ರ ಮನೆಗೆ ಯಾರು ಬೇಕಾದ್ರೂ ಹೋಗ್ಬೋದು. ನಾ ಇಷ್ಟೇ ಹೇಳ್ತಾ ಇದ್ದೀನಿ, ಈ ರಾಜ್ಯದ ಜನರಿಗೆ, ಇದು ದೇಶದ ಜನರಿಗೆ ಇಷ್ಟೇ ನಾವು ವಿಚಾರ ಮಾಡಬೇಕು. ಎಲ್ಲರೇ ಒಂದು ಹಿರೇಮಠರ ಮನೆಯಾಗ ಆಗೈತೆ ಅಂತೇಳಿ ನಾವು ಮರೆತು ಮತ್ತೆ ಅಂಥವ್ರ ಕೈಯಾಗ ಅಧಿಕಾರ ಕೊಟ್ರೆ, ಭಾರತ ಬಿಟ್ರೆ ಹಿಂದೂಗಳಿಗೆ ಮತ್ತೊಂದು ದೇಶ ಇಲ್ಲ, ಅವ್ರಿಗೆ 100 ದೇಶ ಅದಾವು. ರಾಮನಗರದಲ್ಲಿ ಮಾತಿನ ಚಕಮಕಿ. ಮೈಸೂರಿನಲ್ಲೂ ಬಿಜೆಪಿ ಆಕ್ರೋಶ. ಇನ್ನು ಬೆಳಗಾವಿ, ಯಾದಗಿರಿ, ಕೋಲಾರದಲ್ಲೂ ಕೇಸರಿ ಪಡೆ ಬೀದಿಗಿಳಿದಿತ್ತು. ನೇಹಾ ಹತ್ಯೆ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿದ್ರು. ಆದ್ರೆ ಸರ್ಕಾರ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸಿದೆ. ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ, ಹುಬ್ಬಳ್ಳಿ ಇನ್ಸಿಡೆಂಟ್, ಅದನ್ನ ಸಿಒಡಿಗೆ ಕೊಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ಸ್ಪೆಷಲ್ ಕೋರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿ, ವಿಶೇಷ ನ್ಯಾಯಾಲಯ ಮಾಡಿ, ಅದಕ್ಕೆ ಟೈಮ್ ಬೌಂಡ್ ಆಗಿ ಚಾರ್ಜ್ ಶೀಟ್ ಹಾಕ್ಬೇಕು, ಮತ್ತೆ ಇದನ್ನು ಕೂಡ, ಕೇಸನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂತೇಳಿ ಅದನ್ನ ಸ್ಪೆಷಲ್ ಕೋರ್ಟ್ ಕೊಟ್ಟು ಮಾಡಿಸ್ತೀವಿ. ಒಟ್ಟಾರೆ ನೇಹಾ ಹತ್ಯೆ ಪ್ರಕರಣ ರಾಜಕೀಯ ತಿರುವು ಪಡೆದಿದ್ದು, ಆದಷ್ಟು ಬೇಗ ತನಿಖೆಯಾಗಿ ಆರೋಪಿಗೆ ಸರಿಯಾದ ಶಿಕ್ಷೆ ಆಗಬೇಕಿದೆ.